ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಜಿಬಿ ವಿನಯ್ ಕುಮಾರ್ ಅವರಿಗೆ ರಾಜಕೀಯ ಮೆಚುರಿಟಿ ಇಲ್ಲ. ವಿನಾಕಾರಣ ತೀಟಿಗಾಗಿ ಬ್ಲೇಮ್ ಮಾಡುವುದು ಸರಿಯಲ್ಲ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಧನಂಜಯ್ ಕಡ್ಲೆಬಾಳು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆ ಮಜಬೂತಾಗಿದ್ದು ವಿನಯ್ ಕುಮಾರ್ ಆ ಕ್ಷೇತ್ರದಿಂದ ನಿಲ್ತೀನಿ, ಈ ಕ್ಷೇತ್ರದಿಂದ ನಿಲ್ತೀನಿ ಎಂದು ಹೇಳುತ್ತಿದ್ದಾರೆ. ಆದರೆ 8 ಕ್ಷೇತ್ರದಲ್ಲೂ ಅರ್ಹ ಬಿಜೆಪಿ ನಾಯಕರಿದ್ದು ವಿನಾಕಾರಣ ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಮೂಡುವಂತೆ ಮಾಡಬೇಡಿ ಎಂದರು. ನೀವು ಬಿಜೆಪಿ ಸೇರುವುದಾದರೆ ಬಂದು ಸೇರಿಕೊಂಡು ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ, ಆಮೇಲೆ ಟಿಕೆಟ್ ನೀಡೋದನ್ನ ನೋಡಿದ್ರಾಯ್ತು ಎಂದರು. ನಿಮಗೆ ಕೇಜ್ರಿವಾಲ್ ಅವರ ಪಾರ್ಟಿ ಹೊಂದಾಣಿಕೆ ಆಗಲಿದ್ದು ನೀವು ಅವರ ಪಾರ್ಟಿ ಸೇರಿಕೊಂಡು ಸೇವೆ ಮಾಡಿ ಎಂದ ಅವರು, ವಿನಾಕಾರಣ ಗೊಂದಲ ಸೃಷ್ಟಿ ಮಾಡುವುದು ಬಿಡ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಬೇಕು ಎಂದರಲ್ಲದೆ ನಿಮಗೆ ಬಿಜೆಪಿ ಪಾರ್ಟಿಯ ಸಿಸ್ಟಮ್ ಬಗ್ಗೆ ಗೊತ್ತಾ ಎಂದು ಪ್ರಶ್ನೆ ಮಾಡಿದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳ ಕಾಲ ನಮ್ಮ ಸಂಘಟನೆ ಮಜಬೂತಾಗಿದೆ. ಇಲ್ಲಿ ಸಾಮಾನ್ಯ ಕಾರ್ಯಕರ್ತನು ಸಹ ಏನು ಬೇಕಾದರೂ ಆಗ್ಬೋದು ಅನ್ನೋದು ನಿದರ್ಶನವನ್ನು ಭಾರತೀಯ ಜನತಾ ಪಾರ್ಟಿ ಕಲಿಸ್ಕೊಟ್ಟಿದೆ. ಹಾಗಾಗಿ ಈಗಾಗಲೇ ವಿಸ್ತೃತ ಚರ್ಚೆಯನ್ನು ಮಾಡೋದು ಬೇಡ. ನಮ್ಮ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಸಹ ಪ್ರಧಾನಮಂತ್ರಿ ಆಗ್ಬೋದು ಅನ್ನೋದನ್ನು ನಿದರ್ಶನ ತಾವೆಲ್ಲರೂ ನೋಡಿದ್ದೀರಾ. ಇಲ್ಲಿ ನಮ್ಮಲ್ಲಿ ಸಂಘಟನೆ ಮಜಬೂತಾಗಿದೆ, ಸಂಘಟನೆಯಲ್ಲಿ ಯಾವ ಕೊರತೆನೂ ಇಲ್ಲ. ಇನ್ನು ಬೇರೆಯವ್ರು ಬಂದು ನಾನು ಈ ಕ್ಷೇತ್ರದಾಗ ನಿಲ್ತೀನಿ, ಆ ಕ್ಷೇತ್ರದಲ್ಲಿ ನಿಲ್ತೇನೆ ಅನ್ನೋ ಅವಶ್ಯಕತೆ ಇಲ್ಲ. ಅವರು ಸೇರೋದಾದರೆ ಪಾರ್ಟಿ ಸೇರ್ಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸುಮಾರು 15-16 ವರ್ಷಗಳ ಕಾಲ ದುಡಿದು ಅದಾದಮೇಲೆ ನೋಡಿದ್ರಾಯಿತು. ಹೀಗಾಗಿ ಇರ್ತಕ್ಕಂಥ ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಹರಿದ್ದಾರೆ, ಪಾರ್ಟಿಗೆ ದುಡಿದಂಥರಿದ್ದಾರೆ. ವಿಶೇಷವಾಗಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಲೋಕಿಕೇರಿ ನಾಗರಾಜ್ ಅವರು 70,000 ಮತಗಳ ಅಂತರವನ್ನು ಕಾಯ್ದುಕೊಂಡು ಭಾಳ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಸಚಿವರಾದ ಸನ್ಮಾನ್ಯ ರವೀಂದ್ರನಾಥ್ ಅವರು ಸಹ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ಈ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿರ್ತಕ್ಕಂಥವ್ರಿದ್ದಾರೆ. GM ಸಿದ್ದೇಶಣ್ಣವರು ಸಹ ಪಾರ್ಟಿಗೆ ದುಡಿದರಿದ್ದಾರೆ. ಇವರು ಸಿದ್ದೇಶ್ ಅವರು ನಿಂತರೂ ಅಭ್ಯಂತರ ಇಲ್ಲ, ರವೀಂದ್ರನಾಥ್ ನಿಂತರೂ ಅಭ್ಯಂತರ ಇಲ್ಲ, ಲೋಕಿಕೇರಿ ನಾಗರಾಜ್ ಅವರು ನಿಂತರೂ ಅಭ್ಯಂತರ ಇಲ್ಲ, ಧನಂಜಯ್ ಕಡ್ಲೆಬಾಳ್ ನಿಂತರೂ ಅಭ್ಯಂತರ ಇಲ್ಲ, ಸತೀಶ್ ಅಣ್ಣ ನಿಂತರೂ ಅಭ್ಯಂತರ ಇಲ್ಲ, ಇನ್ನು ಕೆಲವರು ಎಲ್ಲರೂ ನಿಂತರೂ ಏನು ಅಭ್ಯಂತರ ಇಲ್ಲ. ಆದರೆ ಪಾರ್ಟಿಗೆ ಕೆಲಸ ಮಾಡದೇ ಇರತಕ್ಕಂಥ ವ್ಯಕ್ತಿಗಳು ಏನಾದರೂ ಆಕಾಂಕ್ಷಿ ಇದ್ದರೆ ಅದನ್ನು ಖಂಡನೆ ಮಾಡ್ತೀವಿ. ಆದರೆ ಹೇಳಿದ್ರು ನೀವು ಭಾಳ ರಾಷ್ಟ್ರದಿಂದ ರಾಜ್ಯದಿಂದ ಅವರು ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ಕೆಲವು ವೀಡಿಯೋಸ್ ನೋಡಿದೆ ನಾನು ನಿನ್ನೆ. ಅವರಿಗೆ ರಾಜಕೀಯ ಮೆಚೂರ್ ಇಲ್ಲ ಅನ್ನಂಗೆ ಕಾಣ್ತದೆ. ಒಬ್ಬ ರಾಷ್ಟ್ರೀಯ ಪಕ್ಷ ಇದು ನಮ್ಮದು. ಅಂತಾರಾಷ್ಟ್ರೀಯ ಪಕ್ಷದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ನಮ್ಮ ರಾಷ್ಟ್ರೀಯ ಪಕ್ಷ. ಇವರಿಗೆ ನಾನು ತೆರೆ ಮೇರೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಅಷ್ಟು ವೀಕ್ ಇದ್ದಾನೆ ನಮ್ಮ ಹೈಕಮಾಂಡು. ಸ್ವಲ್ಪ ಯೋಚನೆ ಮಾಡೋಕ್ಕೆ ರಾಷ್ಟ್ರ ನಾಯಕರ ಬಗ್ಗೆ, ರಾಜ್ಯ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ತಾವು ನಿಲ್ಲಿಸ್ಬೇಕು. ನಾ ಈ ಜಿಲ್ಲೆಯ ಉಪಾಧ್ಯಕ್ಷನಾಗಿ ಹೇಳ್ತಿದ್ದೀನಿ, ನಿಮ್ಮದು ಏನೇ ಇರಲಿ, ನಿಮ್ಮ ತೀಟಿಗೋಸ್ಕರ ನೀವು ಯಾರನ್ನೋ ಬ್ಲೇಮ್ ಮಾಡೋದು ಅದನ್ನು ಮಾಡಬಾರ್ದು. ರಾಜ್ಯದಲ್ಲಿ ನನಗೆ ಗೊತ್ತಿದೆ, ರಾಷ್ಟ್ರದಲ್ಲಿ ಗೊತ್ತಿದೆ, ಅಷ್ಟು ವೀಕ್ ಆಗಿದೆ ನಮ್ಮ ಪಾರ್ಟಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯನ್ನು ಅರಳಿಸಿರ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ತಾವು ಸಾಧನೆ ಮಾಡಬೇಕಂದ್ರೆ ಬೇರೆ ಪಕ್ಷಗಳು ಇದಾವಲ್ಲ, ಕೇಜ್ರಿವಾಲ್ ಪಾರ್ಟಿ ಇದೆ, ನಿಮಗೆ ಅವ್ರಿಗೂ ಹೊಂದಾಣಿಕೆ ಆಗುತ್ತೆ. ಕೇಜ್ರಿವಾಲ್ಗೂ ನಿಮಗೆ ಆ ಪಾರ್ಟಿಯಲ್ಲಿ ಸೇರ್ಕೊಂಡು ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ತಗೊಂಡು ಇದು ಮಾಡಿ. ನಮ್ಮ ಪಾರ್ಟಿಯ, ನಮ್ಮ ಹೈಕಮಾಂಡು, ನಮ್ಮ ರಾಜ್ಯ ನಾಯಕರ ಬಗ್ಗೆ ನೀವು ಮಾತಾಡ್ಕೊಂಡು ನಾನು ಒಳಗೆ ತೆರೆಮರೆಯಲ್ಲಿ ಕಾದು ನೋಡಿ. ಯಾವ್ದು ಕಾದು ನೋಡ್ಬೇಕಿಲ್ಲಿ? ನಮ್ಮ ಪಾರ್ಟಿ ಸಿಸ್ಟಮ್ ಗೊತ್ತಿದ್ದಾನೆ ನಿಮಗೆ. ಮನೆ ಗೆದ್ದು ಮಾರಿಲ್ಲ ಅಂತಾರೆ. ಯಾವುದೇ ರಾಷ್ಟ್ರೀಯ ಆಗಲಿ, ರಾಜ್ಯದಲ್ಲಿ ಆಗಿರಲಿ, ಇಲ್ಲಿ ಬೂತ್ ಮಟ್ಟದಲ್ಲಿ, ಇಲ್ಲಿ ಮಂಡಲದಲ್ಲಿ ತೀರ್ಮಾನ ತಗೊಂಡದ್ದು ಅಮೆಂಡ್ಮೆಂಟೇ ರಾಜ್ಯದಲ್ಲಿ ಪಾಸಾಗೋದು, ಜಿಲ್ಲೆಯಲ್ಲಿ ಪಾಸಾಗೋದು. ಜಿಲ್ಲೆಯಿಂದ ರಾಜ್ಯಕ್ಕೆ ಹೋದ್ರೆ ಮಾತ್ರ ಅದು ಪಾಸಾಗೋದು, ರಾಜ್ಯದಿಂದ ಡೆಲ್ಲಿಗೆ ಹೋದ್ರೆ ಮಾತ್ರ ಅದು ಪಾಸಾಗೋದು. ಇದನ್ನು ಮನವರಿಕೆ ಮಾಡಿಕೊಂಡು ನೀವು ಸೇವೆ ಸಲ್ಲಿಸ್ಬೇಕಾ? ಸಾಮಾನ್ಯವಾಗಿ ಸೇವೆ ಸಲ್ಲಿಸಿ. ಸುಮ್ಮನೆ ನಾನು ಅದಕ್ಕೆ ಆಕಾಂಕ್ಷಿ ಇದಕ್ಕೆ ಆಕಾಂಕ್ಷಿ ಎಂದು ನಮ್ಮ ಲೀಡರ್ಗಳಲ್ಲೇ ಗೊಂದಲ ಹಚ್ಚೋದನ್ನು ಬಿಟ್ಬಿಟ್ಟು ನಿಮ್ಮ ಯಾವ ಸಾಮಾಜಿಕ ಸೇವೆಗೆ ನಮ್ಮ ಸಹಕಾರ ಯಾವಾಗಲೂ ಇರ್ತೈತಿ. ಪಾರ್ಟಿ ಸೇವೆ ಮಾಡಿ, ಕೆಲಸ ಮಾಡಿ. ಅದನ್ನು ಬಿಟ್ಬಿಟ್ಟು ನಮ್ಮ ರಾಜ್ಯ ನಾಯಕರ ಬಗ್ಗೆ, ರಾಷ್ಟ್ರ ನಾಯಕರ ಬಗ್ಗೆ ಸುಮ್ಮನೆ ನಾನೆಲ್ಲ ಬುಕ್ ಮಾಡಿದ್ದೀನಿ ಅನ್ನೋ ಲೆವೆಲಿಗೆ ಇವರು ಬಿಹೇವಿಯರ್ ಇದೆ. ಅದನ್ನು ತಾವು ವಾಪಸ್ ತಗೋಬೇಕು. ಏನೇ ಮಾತಾಡೋದಿದ್ರೂ ಜಿಲ್ಲದ ಬಗ್ಗೆ ಮಾತಾಡಿ, ರಾಜ್ಯ ನಾಯಕರ ಬಗ್ಗೆ, ರಾಷ್ಟ್ರದ ಬಗ್ಗೆ. ನೀವು ನಿಮ್ಮವೆಲ್ಲ ಕಲ್ಯಾಣ ಗುಣಗಳು ಏನೇನೋ, ನಮ್ಮ ಕಲ್ಯಾಣ ಗುಣಗಳು ಏನೇನೋ ಅನ್ನೋದು ರಾಜ್ಯ ನಾಯಕರಿಗೂ ಗೊತ್ತಿದೆ, ರಾಷ್ಟ್ರ ನಾಯಕರಿಗೂ ಗೊತ್ತಿದೆ.